ನಮಸ್ಕಾರ. ನಾನು ಈ ವಿಷಯದ ಮೇಲೆ ಮಾತಾಡಬೇಕು ಅಂತ ಹಾರ್ಟಿಕಲ್ಚರ್ ಮತ್ತು ಅಗ್ರಿಕಲ್ಚರ್ ಎಕ್ಸ್ಪರ್ಟ್ಸ್ ಹತ್ರ ಯಾವ ಹಣ್ಣುಗಳಲ್ಲಿ ಕಡಿಮೆ ಪ್ರಮಾಣದಲ್ಲಿ ಪೆಸ್ಟಿಸೈಡ್ಸ್, ಇನ್ಸೆಕ್ಟಿಸೈಡ್ಸ್ ಮತ್ತು ಆರ್ಟಿಫಿಷಿಯಲ್ ಹಾರ್ಮೋನ್ಸನ್ನು ಬಳಕೆ ಮಾಡ್ತಾರೆ ಅಂತ ಕೇಳಿದಾಗ, ಅಂದರೆ ಯಾವ ಹಣ್ಣುಗಳನ್ನು ತಿಂದರೆ ನಮ್ಮ ಹೊಟ್ಟೆಗೆ ಕಡಿಮೆ ಪ್ರಮಾಣದಲ್ಲಿ ಟಾಕ್ಸಿನ್ಸ್ ಹೋಗುತ್ತೆ ಅನ್ನೋ ಥರ ಅವ್ರ ಹತ್ರ ಕೇಳಿದಾಗ ಬಹುತೇಕ ಅವರೆಲ್ಲರೂ ಕೊಟ್ಟಿರೋ ಉತ್ತರ ಹೇಗಿತ್ತು ಅಂತಂದರೆ, ನಿನಗೆ ಯಾಕೆ ಈ ಕಲಿಯುಗದಲ್ಲಿ ರಾಮನನ್ನು ಹುಡುಕೋ ಆಸೆ? ಹುಡುಕೋದಿದ್ರೆ ತ್ರೇತಾಯುಗದಲ್ಲಿ ಹುಡುಕು, ಕಲಿಯುಗದಲ್ಲಿ ರಾಮ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅವ್ರು ಹೇಳೋದೇನಂತಂದರೆ, ನಾವು ಇಷ್ಟು ಪ್ರಮಾಣದಲ್ಲಿ ಈ ಕೆಮಿಕಲ್ಗಳನ್ನು ಬಳಕೆ ಮಾಡಿ, ಅಂದರೆ ಅದರ ಅರ್ಥ ಅಷ್ಟು ಪ್ರಮಾಣದಲ್ಲಿ ಬಳಕೆ ಮಾಡಿದ್ರೆ ಒಳ್ಳೆಯದು ಅಂತಲ್ಲ, ತುಂಬ ಕೆಟ್ಟದಾದರೂ ಕೂಡ ಹೇಗಾದರೂ ಬೆಳೆಯನ್ನು ಬೆಳಿಬೇಕಲ್ಲ, ಆ ಕಾರಣಕ್ಕಾಗಿ ಈ ಕಾಲದಲ್ಲಿ ಈ ಪ್ರಮಾಣದಲ್ಲಿ ಬಳಕೆ ಮಾಡಿ ಅಂತ ನಾವು ಹೇಳಿದರೆ, ಅದರ 10-20 ಪಟ್ಟು ಹೆಚ್ಚಿನ ಪ್ರಮಾಣದಲ್ಲಿ ಹೆಚ್ಚು ಡೇಂಜರಸ್ ಆದಂತಹ ಕೆಮಿಕಲ್ಗಳ ಬಳಕೆ ಆಗತ್ತೆ. ಬೆಳೆಗಾರರು ಆ ಥರ ಬಳಕೆ ಮಾಡ್ತಾರೆ ಅಂತ ಅವರೆಲ್ಲರೂ ಹೇಳ್ತಾ ಇದ್ರು. ಆದರೂ ನಾನು ಅವರನ್ನು ಬಿಡದೇನೆ ಕೆಲವು ಮಾಹಿತಿಗಳನ್ನು ಕಲೆ ಹಾಕಿ ಇವತ್ತಿನ ವಿಡಿಯೋ ಕೊಡ್ತಾ ಇದ್ದೇನೆ. ಯಾಕೆಂದರೆ ನಾವು ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಪ್ರಮಾಣದಲ್ಲಿ ವಿಷವನ್ನು ಸೇವನೆ ಮಾಡಬೇಕು ಅಂತ. ಇದರ ಹೊರತಾಗಿ ನಿಮಗೇನಾದರೂ ಇದರ ಬಗ್ಗೆ ತಿಳುವಳಿಕೆ ಇದ್ದರೆ, ಇನ್ನೇನಾದರೂ ಸೇರಿಸಬೇಕು ಅಂತ ನಿಮಗೆ ಅನಿಸಿದರೆ ಖಂಡಿತ ಕಾಮೆಂಟ್ ಮಾಡಿ. ತುಂಬ ಜನರಿಗೆ ಹೆಲ್ಪ್ ಆಗುತ್ತೆ. ಮುಂದೊಂದು ದಿನ ನಾನು ಮತ್ತೆ ವಿಡಿಯೋ ಮಾಡಿ ನೀವು ಹೇಳಿದ ವಿಷಯಗಳನ್ನು ತೆಗೆದುಕೊಂಡು ಜನರಿಗೆ ಅದನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಸೊ ಇಂದಿನ ವಿಡಿಯೋದಲ್ಲಿ ನಾವು ಯಾವುದರ ಬದಲಿಗೆ ಯಾವ ಹಣ್ಣನ್ನು ಬಳಕೆ ಮಾಡಿದರೆ ಕಡಿಮೆ ಪ್ರಮಾಣದಲ್ಲಿ ಕೆಮಿಕಲ್ಸ್ ಹೊಟ್ಟೆಗೆ ಹೋಗುತ್ತೆ, ಮತ್ತು ಯಾವ್ಯಾವ ಥರದ ಹಣ್ಣುಗಳಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಕೆಮಿಕಲ್ಗಳನ್ನು ಬಳಕೆ ಮಾಡ್ತಾರೆ, ಅಥವಾ ಸಾಮಾನ್ಯವಾಗಿ ಅವುಗಳಿಗೆ ಆ ಕೆಮಿಕಲ್ಗಳು ಬೇಕಾಗೋದಿಲ್ಲ, ಮತ್ತು ನಾವು ಮನೆಗೆ ತಂದ ನಂತರ ಯಾವ ಥರ ಅದನ್ನು ಟ್ರೀಟ್ ಮಾಡಿದರೆ ಸ್ವಲ್ಪ ಪ್ರಮಾಣದಲ್ಲಾದರೂ ಆ ಕೆಮಿಕಲ್ಗಳ ಪರಿಣಾಮ ನಮ್ಮ ದೇಹಕ್ಕೆ ಆಗೋದನ್ನು ಕಡಿಮೆ ಮಾಡಬಹುದು ಅನ್ನೋದರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದು ದಾಳಿಂಬೆ. ನಾನು ದಾಳಿಂಬೆಯ ಬಗ್ಗೆ ವಿಡಿಯೋ ಮಾಡಿದ್ದೆ. ನನ್ನ ಪ್ರಕಾರ ಹಣ್ಣುಗಳ ರಾಜ ಅನ್ನೋ ಥರ ನಾನು ಅದರಲ್ಲಿ ಹೇಳಿದ್ದೆ, ನಿಜ. ಆದರೆ ಒಬ್ಬರು ಹೇಳ್ತಿದ್ದರು, ದಾಳಿಂಬೆ ಹಣ್ಣಿನಿಂದ ಕ್ಯಾನ್ಸರ್ ಗುಣ ಆಗುತ್ತೆ ಅಂತ ನೀವು ಹೇಳ್ತೀರಿ, ಆದರೆ ದಾಳಿಂಬೆ ಹಣ್ಣು ತಿಂದರೆ ಕ್ಯಾನ್ಸರ್ ಬರೋ ಚಾನ್ಸಸ್ ಉಂಟು ಅಂತ. ಅಷ್ಟರ ಮಟ್ಟಿಗೆ ಅದರಲ್ಲಿ ಕೆಮಿಕಲ್ಗಳನ್ನು ಬಳಕೆ ಮಾಡ್ತಾರೆ. ಆಯುರ್ವೇದದಲ್ಲಿ ದಾಳಿಂಬೆಯನ್ನು ಹೊಗಳಿದ್ದು, ಆದರೆ ಈಗ ಅದನ್ನು ಬೆಳೆಯುವಾಗ ಅಷ್ಟೆಲ್ಲ ಕೆಮಿಕಲ್ಗಳನ್ನು ಯೂಸ್ ಮಾಡ್ತಾರೆ ಅಂತ ನನಗೆ ಇವರೆಲ್ಲ ಹೇಳೋದ್ರಿಂದ ಅರ್ಥ ಆಯಿತು. ಯಾಕೆಂದರೆ ಸೀಸನ್ ಅಲ್ದಿರೋ ಸೀಸನಲ್ಲಿ ಅದನ್ನು ಬೆಳಿಬೇಕು, ಅದು ಹಾಳಾಗದಿರೋ ಥರ ಬೆಳಿಬೇಕು, ದೊಡ್ಡದಾಗಬೇಕು, ಅದಕ್ಕೆ ಬಣ್ಣ ಬರಬೇಕು, ಇದೆಲ್ಲ ಕಾರಣಗಳಿಂದಾಗಿ ದಾಳಿಂಬೆ ವಿಷ ಆಗಿದೆ ಅಂತ. ಆದರೂ ನಾನು ದಾಳಿಂಬೆ ಹಣ್ಣು ತಿನ್ನಲೇಬೇಡಿ ಅಂತ ನನಗೆ ಹೇಳಲಿಕ್ಕೆ ಮನಸ್ಸು ಬರಲ್ಲ. ನಾನು ಇವತ್ತಿಗೂ ಕ್ಲಿನಿಕಲ್ಲಿ ಪೇಷಂಟ್ಸಿಗೆ ದಾಳಿಂಬೆ ಹಣ್ಣು ಸೇವನೆ ಮಾಡಿ ಅಂತಲೇ ಹೇಳ್ತೇನೆ. ಯಾಕೆಂದರೆ ನಾವು ವಿಷ ಅಂತ ಎಲ್ಲವನ್ನು ಬಿಡ್ತಾ ಹೋದರೆ ನಮಗೆ ತಿನ್ನಲಿಕ್ಕೆ ಏನೂ ಇರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ದಾಳಿಂಬೆಯ ಬಹುತೇಕ ಎಲ್ಲ ಗುಣಗಳನ್ನು ಹೊಂದಿರುವಂಥ 2 ಹಣ್ಣುಗಳ ಬಗ್ಗೆ ಇವತ್ತು ನಾನು ಹೇಳ್ತೇನೆ. ಅವುಗಳನ್ನು ಸೇವನೆ ಮಾಡ್ತಾ ಹೋದರೆ ನಮಗೆ ದಾಳಿಂಬೆಯ ಬಹುತೇಕ ಗುಣಗಳು ಸಿಗ್ತವೆ. ಹಾಗಾಗಿ ದಾಳಿಂಬೆಯನ್ನು ವಾರದಲ್ಲಿ 1-2 ದಿನ ತಿಂದರೆ ಉಳಿದ 4-5 ದಿನ ಈ ಹಣ್ಣುಗಳನ್ನು ಸೇವನೆ ಮಾಡಬಹುದು. ಮೊದಲನೇದು ನೆಲ್ಲಿಕಾಯಿ. ದಾಳಿಂಬೆಯ ಎಲ್ಲ ಗುಣಗಳು ನಮಗೆ ನೆಲ್ಲಿಕಾಯಲ್ಲಿ ಸಿಗದೆ ಹೋದರೂ ನೆಲ್ಲಿಕಾಯಿ ಕೂಡ ದಾಳಿಂಬೆಯಷ್ಟೇ ಅದ್ಭುತವಾದ ನ್ಯೂಟ್ರಿಷಿಯಸ್ ಹಣ್ಣು. ನಾನು ಹೇಗಿದ್ದರೂ ನೆಲ್ಲಿಕಾಯಿಯನ್ನು ತಿನ್ನಿ ಅಂತ ಹೇಳ್ತೇನೆ ಇರ್ತೇನೆ. ಹಾಗೆ ದಾಳಿಂಬೆಯ ಬದಲಿಗೆ ಕೂಡ ನೆಲ್ಲಿಕಾಯಿಯನ್ನು ಸೇವನೆ ಮಾಡಬಹುದು. ಇನ್ನೊಂದು ಪುನರ್ಪುಳಿ. ಇದನ್ನು ಆಯುರ್ವೇದದ ಗ್ರಂಥಗಳಲ್ಲಿ ದಾಳಿಂಬೆ ಸಿಗದೇ ಇದ್ದಾಗ ಇದನ್ನು ಬಳಕೆ ಮಾಡಬಹುದು ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಆಗಾಗ ಪುನರ್ಪುಳಿಯನ್ನು ಬಳಕೆ ಮಾಡಬಹುದು. ದಾಳಿಂಬೆಯಿಂದ ಪಿತ್ತ ಜಾಸ್ತಿ ಆಗಲ್ಲ, ಆದರೆ ಪುನರ್ಪುಳಿಯನ್ನು ಅತಿಯಾಗಿ ಬಳಕೆ ಮಾಡಿದ್ರೆ ಪಿತ್ತ ಹೆಚ್ಚಾಗಬಹುದು. ಅದರ ಬಗ್ಗೆ ನಾನು ಆಲ್ರೆಡಿ ಬೇಸಿಗೆಯಲ್ಲಿ ಯಾವ ಹಣ್ಣುಗಳನ್ನು ಸೇವನೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಹೇಳುವಾಗ ಹೇಳಿದ್ದೆ. ಪುನರ್ಪುಳಿಯ ಜ್ಯೂಸನ್ನು ಮಾಡಿಕೊಂಡು ನಾವು ಆಗಾಗ ಸೇವನೆಯನ್ನು ಮಾಡಬಹುದು. ಇನ್ನು 2ನೇದು ಬೇಸಿಗೆಯಲ್ಲಿ ನಮಗೆ ತುಂಬ ಇಷ್ಟಪಟ್ಟು ನಾವು ತೆಗೆದುಕೊಳ್ಳುವಂಥ ಕಲ್ಲಂಗಡಿ ಹಣ್ಣು. ಕಲ್ಲಂಗಡಿ ಹಣ್ಣು ಬೆಳೆಯುವಾಗ ಸಿಕ್ಕಾಪಟ್ಟೆ ಕೆಮಿಕಲ್ಗಳನ್ನು ಬಳಕೆ ಮಾಡಬೇಕಾಗತ್ತೆ ಅಂತ ಎಕ್ಸ್ಪರ್ಟ್ಸ್ ಹೇಳ್ತಿದ್ರು. ಜೊತೆಗೆ ಅದರ ಒಳಗಡೆ ಕೆಂಪು ಬಣ್ಣ ಬರಬೇಕು ಅಂತ ಮಾರಾಟ ಮಾಡುವಾಗ ಕೆಂಪು ಬಣ್ಣದ ಇಂಜೆಕ್ಷನ್ ಕೂಡ ಅದಕ್ಕೆ ಕೊಡ್ತಾರೆ ಅಂತ ಈಗೀಗ ಗೊತ್ತಾಗ್ತಾ ಇದೆ. ಹಾಗಾಗಿ 2 ರೀತಿಯಲ್ಲೂ ಇದು ಕೆಟ್ಟದ್ದು ಅಂತ. ಆದರೆ ಕಲ್ಲಂಗಡಿ ಹಣ್ಣಲ್ಲೂ ಒಳ್ಳೆಯ ಗುಣಗಳಿವೆ. ನಮಗೆ ಬೆಟರ್ ಆಪ್ಷನ್ ಅಂತಂದರೆ ಅದು ಕರ್ಬೂಜ. ಕರ್ಬೂಜಕ್ಕೆ ಕಲ್ಲಂಗಡಿ ಹಣ್ಣಿನ ಬಹುತೇಕ ಎಲ್ಲ ಗುಣಗಳಿವೆ. ಕರ್ಬೂಜ ಸಾಮಾನ್ಯವಾಗಿ ಧರ್ಮದ ಬೆಳೆ ಅಂತ ಹೇಳ್ತಾರಲ್ಲ, ಸುಲಭವಾಗಿ ಬೆಳ್ಕೊಂಡ್ಬಿಡತ್ತೆ, ಎಲ್ಲೋ ನದಿಗಳ ತಟಗಳೆಲ್ಲ ಅದನ್ನು ಬೆಳೆದು ಬಿಡ್ತಾರೆ ಅಂತ ಕೆಲವು ಎಕ್ಸ್ಪರ್ಟ್ಸ್ ಹೇಳ್ತಿದ್ರು. ಸೊ ಆ ಥರ ನಾವು ಕರ್ಬೂಜದ ಹಣ್ಣನ್ನು ಸೇವನೆ ಮಾಡಿದರೆ ಸ್ವಲ್ಪ ಮಟ್ಟಿಗೆ ಈ ಟಾಕ್ಸಿನ್ಸ್ ಸೇವನೆ ಮಾಡೋದು ತಪ್ಪತ್ತೆ, ಮತ್ತು ಇದಕ್ಕೆ ಇಂಜೆಕ್ಟ್ ಮಾಡುವಂಥದ್ದು ಇರೋದಿಲ್ಲ, ಯಾವ ರೀತಿ ಇಂಜೆಕ್ಷನ್ ಕೊಡೋಕ್ಕಿಲ್ಲ ಅಂತ. ಹಾಗಾಗಿ ನಾವು ಕರ್ಬೂಜವನ್ನು ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಸೇವನೆ ಮಾಡಬಹುದು. ಬಹುತೇಕವಾಗಿ ಕಲ್ಲಂಗಡಿಯಷ್ಟೇ ರುಚಿ ಕೂಡ ಕರ್ಬೂಜ ಇರುತ್ತೆ. ಹಾಗಾಗಿ ಕರ್ಬೂಜ ಜ್ಯೂಸ್, ಮಿಲ್ಕ್ ಶೇಕ್ ಥರ ಮಾಡಿಕೊಂಡು ನಾವು ಸೇವನೆ ಮಾಡಬಹುದು. 3ನೇದು ಆ್ಯಪಲ್. ಇಲ್ಲೊಂದು ವಿಷಯ ಏನು ಅಂತಂದರೆ, ಸೇಬು ಹಣ್ಣು ನಮ್ಮ ಊರಲ್ಲಿ ಸೇಬು ಹಣ್ಣು ಬೆಳೆಯಲ್ಲ, ಎಲ್ಲಿಯೋ ಬೆಳೆದದನ್ನು ನಮಗೆ ತಲುಪಿಸ್ತಾರೆ. ತಲುಪೋವರೆಗೆ ಅದು ಹಾಳಾಗದಿರೋ ಹಾಗೆ ಅವ್ರು ನೋಡ್ಕೊಳ್ಬೇಕಾಗತ್ತೆ. ಜೊತೆಗೆ ಅದಕ್ಕೆ ಶೈನಿಂಗ್ ತುಂಬ ಚೆನ್ನಾಗಿರಲಿಕ್ಕೆ ವ್ಯಾಕ್ಸ್ ಹಚ್ತಾರೆ ಅಂತ ನಮಗೆಲ್ಲ ಗೊತ್ತಿದೆ. ಹಾಗಾಗಿ ನಾವು ಆ್ಯಪಲನ್ನು ತಿನ್ನೋಣ,
ತಿನ್ನೋದಿದ್ದರೆ ಆ ವ್ಯಾಕ್ಸ್ ಎಲ್ಲ ತೆಗೆದುಕೊಂಡು ಕ್ಲೀನ್ ಮಾಡ್ಕೊಂಡು ತಿನ್ನೋಣ. ನಾನು ಸಿಪ್ಪೆ ತೆಗೀರಿ ಅಂತ ಹೇಳೋದಕ್ಕೆ ಅಷ್ಟು ಇಷ್ಟಪಡಲ್ಲ, ಯಾಕೆಂದರೆ ಸಿಪ್ಪೆಯಲ್ಲಿ ನ್ಯೂಟ್ರಿಯೆಂಟ್ಸ್ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ವ್ಯಾಕ್ಸನ್ನು ತೆಗಿಲಿಕ್ಕೆ ಏನಾದರೂ ಅದನ್ನು ಸ್ಕ್ರೇಪ್ ಮಾಡಿಕೊಂಡು ತೆಕ್ಕೊಂಡು ಅದನ್ನು ಸೇವನೆ ಮಾಡ್ಬೋದು, ಅಥವಾ ಬಿಸಿನೀರಲ್ಲಿ ಚೆನ್ನಾಗಿ ಅದನ್ನು ಒಂದು 5-10 ನಿಮಿಷ ಇಟ್ಟು ಚೆನ್ನಾಗಿ ತೊಳೆದು ಅದನ್ನು ಸೇವನೆ ಮಾಡ್ಬೋದು. ಇಲ್ಲಿ ನಾವು ಆ್ಯಪಲ್ ಬದಲಿಗೆ ನಮ್ಮ ಊರುಗಳಲ್ಲಿ ಬೆಳೆಯುವಂಥ ಅಥವಾ ನಮಗೆ ಸುಲಭವಾಗಿ ಮಾರ್ಕೆಟಲ್ಲಿ ಸಿಗುವಂಥ ಮತ್ತು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಕೆಮಿಕಲ್ಗಳ ಬಳಕೆ ಆಗುವಂಥ ಸೀಬೆಹಣ್ಣು, ಸೇಬು ಹಣ್ಣಲ್ಲ ಸೀಬೆಹಣ್ಣು ಅಂದರೆ ಪೇರ್ಲೆ ಹಣ್ಣು ಅಥವಾ ಗಾವಾ ಅಂತ ಹೇಳ್ತೀವಲ್ಲ, ಅದನ್ನು ನಾವು ಸೇವನೆ ಮಾಡಿದ್ರೆ ನಮಗೆ ಭಾಳಷ್ಟು ಆರ್ಟಿಕಲ್ಸ್ ಏನು ಹೇಳ್ತವೆ ಅಂದರೆ ಆ್ಯಪಲ್ಗಿಂತ ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ಸೀಬೆಹಣ್ಣಲ್ಲಿ ನ್ಯೂಟ್ರಿಯೆಂಟ್ಸ್ ಸಿಗ್ತವೆ ಅಂತ. ಹಾಗಾಗಿ ನಾವು ಪೇರ್ಲೆ ಹಣ್ಣನ್ನು ಹೆಚ್ಚಾಗಿ ಸೇವನೆ ಮಾಡಬಹುದು. ಮನೆಗೆ ಆ್ಯಪಲನ್ನು ಯಾಕೆ ತರ್ತಿದ್ದೀವಿ ಅಂತ ಯೋಚನೆ ಮಾಡಿ, ನಮಗೆ ನ್ಯೂಟ್ರಿಷನ್ ಬೇಕು ಅಂತ ತರ್ತೀವಲ್ಲ, ಹಾಗಾದರೆ ಆ್ಯಪಲ್ ಬೇಡ, ಇವತ್ತು ನಾವು ಸೀಬೆಹಣ್ಣು ತಗೊಂಡು ಹೋಗೋಣ ಅಂತ ಸೀಬೆಹಣ್ಣು ತೆಗೆದುಕೊಂಡು ಬರಬಹುದು. 4ನೇದು ಬಾಳೆಹಣ್ಣು. ಬಾಳೆಹಣ್ಣಿಗೆ ಸಾಮಾನ್ಯವಾಗಿ ಅಷ್ಟೊಂದು ಪ್ರಮಾಣದಲ್ಲಿ ಕೆಮಿಕಲ್ಗಳ ಬಳಕೆ ಆಗಲ್ಲ. ಸಹಜವಾಗಿ ಚೆನ್ನಾಗಿ ಬೆಳಿಬೇಕು, ದೊಡ್ಡದಾಗಿ ಬೆಳಿಬೇಕು ಅಂತ ಸ್ವಲ್ಪ ಮಟ್ಟಿಗೆ ಅದಕ್ಕೆ ಆರ್ಟಿಫಿಷಿಯಲ್ ಫರ್ಟಿಲೈಸರ್ಸನ್ನು ಮತ್ತು ಕೆಲವೊಮ್ಮೆ ಹಾರ್ಮೋನ್ಸನ್ನು ಕೂಡ ಯೂಸ್ ಮಾಡ್ತಾರಂತೆ. ಆದರೆ ತುಂಬ ದೊಡ್ಡ ಪ್ರಮಾಣದಲ್ಲಿ ಪೆಸ್ಟಿಸೈಡ್ಸ್ ಮತ್ತು ಇನ್ಸೆಕ್ಟಿಸೈಡ್ಸನ್ನು ಯೂಸ್ ಮಾಡಲ್ಲ ಅಂತ ಎಕ್ಸ್ಪರ್ಟ್ಸ್ ಹೇಳ್ತಿದ್ರು. ಬಾಳೆಹಣ್ಣನ್ನು ಹಾಗಾಗಿ ನಾವು ತಂದ್ಕೊಂಡು ತಿನ್ಬಹುದು, ಆದರೆ ಅದನ್ನು ಹಣ್ಣು ಮಾಡಲಿಕ್ಕೆ ಕೆಲವು ಕೆಮಿಕಲ್ಗಳನ್ನು ಯೂಸ್ ಮಾಡ್ತಾರೆ. ಆ ಕೆಮಿಕಲ್ಗಳು ತುಂಬ ಕೆಟ್ಟ ಪರಿಣಾಮವನ್ನು ಉಂಟು ಮಾಡ್ತವೆ ಅಂತ ಹೇಳ್ತಿದ್ರು. ಅಂದರೆ ನಾವು ಕಾಯಿಯನ್ನು ತಂದು ಮನೆಯಲ್ಲೇ ಹಣ್ಣು ಮಾಡ್ಕೊಂಡು ಸೇವನೆ ಮಾಡಬೇಕು ಅಂತ. ಆಗ ನನ್ನೊಂದು ಎಕ್ಸ್ಪೀರಿಯೆನ್ಸನ್ನು ಅವ್ರ ಹತ್ರ ಹೇಳ್ಕೊಂಡೆ. ಏನಂದರೆ ಕಾಯಿಯನ್ನು ತಂದರೆ ಎಷ್ಟೋ ಬಾರಿ ಅದು ಕೊಳ್ತೋಗತ್ತಿರ್ತು, ಹಣ್ಣಾಗಲ್ಲ. ಯಾಕೆ ಅಂತ, ಯಾಕೆಂದರೆ ಅದನ್ನು ತುಂಬ ಚೆನ್ನಾಗಿ ಬೆಳೆದ ನಂತರ ಅದನ್ನು ಕೊಯ್ದಿರೋದಿಲ್ಲ, ಹಾಗಾಗಿ ಆ ಥರ ಆಗುತ್ತೆ ಅಂತ. ಹಾಗಾಗಿ ನಾವು ಆ ಕಾಯಿಯನ್ನು ತರೋವಾಗ ಅದು ಬೆಳೆದಿದೆಯಾ ಇಲ್ಲ ಅಂತ ಸ್ವಲ್ಪ ಎಕ್ಸಾಮಿನ್ ಮಾಡ್ಕೊಂಡು ನೋಡಬೇಕು. ನಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಚೆನ್ನಾಗಿ ಬೆಳೆದಿರೋ ಕಾಯಿಯೋ ಅಲ್ಲವೋ ಅಂತ. ಸೊ ಅದನ್ನು ತಂದು ಅದನ್ನು ಒಂದು ಏರ್ ಟೈಟ್ ಕಂಟೈನರ್ ಒಳಗಡೆ ಇಟ್ಟು ಒಂದು ಮೇಣದ ಬತ್ತಿಯನ್ನು ಅಥವಾ ಒಂದು ದೀಪವನ್ನು ಅದರ ಒಳಗಡೆ ಇಟ್ಟು ಏರ್ ಟೈಟ್ ಮಾಡಿ ಅದನ್ನು ಆ ಕ್ಯಾಪನ್ನು ಹಾಕಬೇಕು ಅಂತ, ಅಥವಾ ಏರ್ ಟೈಟ್ ಮಾಡಬೇಕು ಅಂತ. ಆ ಥರ ಮಾಡಿದಾಗ ಅಲ್ಲಿ ಒಳಗಡೆ ಇರುವಂಥ ಆಕ್ಸಿಜನ್ ಖಾಲಿ ಆಗುವವರೆಗೆ ಮಾತ್ರ ದೀಪ ಉರಿತದಲ್ಲ, ಅದರ ನಂತರ ದೀಪ ಆರತ್ತೆ, ಒಳಗಡೆ ಆಕ್ಸಿಜನ್ ಇರೋದಿಲ್ಲ. ಆ ಟೈಮಲ್ಲಿ ಈ ಕಾಯಿ ಚೆನ್ನಾಗಿ ಬೇಗ ಹಣ್ಣಾಗುತ್ತೆ ಅಂತ. ಸೊ ಒಂದು 24 ಗಂಟೆ ಬಿಟ್ಟು ನಾವು ಅದನ್ನು ತೆಗೆದು ಹೊರಗಡೆ ಇಟ್ಟರೆ ಬೇಗ ಹಣ್ಣಾಗುತ್ತೆ. ಆರ್ಟಿಫಿಷಿಯಲಿ ಅವರು ಯಾಕೆ ಹಣ್ಣು ಮಾಡೋದು, ನಾವೇ ಹಣ್ಣು ಮಾಡ್ಕೊಳ್ಬೋದು ಯಾವುದೇ ಕೆಮಿಕಲ್ಗಳನ್ನು ಬಳಕೆ ಮಾಡ್ದೇನೆ ಅಂತ ಕೆಲವು ಎಕ್ಸ್ಪರ್ಟ್ಸ್ ಹೇಳ್ತಾ ಇದ್ರು. ಸೊ ನಾವು ಈ ಥರ ಬಾಳೆಹಣ್ಣನ್ನು ಸೇವನೆ ಮಾಡೋದು ಒಳ್ಳೆಯದು. ಇನ್ನು ಮಾವಿನ ಹಣ್ಣಲ್ಲಂತೂ ತುಂಬ ಕೆಟ್ಟದಾಗಿ ಕೆಮಿಕಲ್ಗಳ ಬಳಕೆ ಆಗುತ್ತೆ. ಎಸ್ಪೆಷಲಿ ಕ್ಯಾಲ್ಶಿಯಂ ಕಾರ್ಬೈಡ್ ತುಂಬ ಬಳಕೆ ಆಗುತ್ತೆ ಅಂತ ಅವ್ರು ಹೇಳ್ತಿದ್ರು. ಅದಕ್ಕೆ ಮಾವಿನ ಹಣ್ಣು ತೂಕ ಚೆನ್ನಾಗಿರೋ ಥರ, ಅದು ಸಾಮಾನ್ಯವಾಗಿ ನೀರಿನಲ್ಲಿ ಹಾಕಿದಾಗ ಮುಳುಗೋ ಥರ ಇರಬೇಕು, ತೇಲಬಾರ್ದು ಅಂತ. ಬಟ್ ಎಲ್ಲದಕ್ಕೂ ಇದು ರೂಲ್ ಅಪ್ಲೈ ಆಗಬೇಕು ಅಂತಿಲ್ಲ. ಹಾಗಾಗಿ ನಾವು ಮಾವಿನ ಹಣ್ಣನ್ನು ಖರೀದಿ ಮಾಡಲಿಕ್ಕೆ ಹೋದಾಗ ಯೂನಿಫಾರ್ಮ್ ಆಗಿ ಚೆನ್ನಾಗಿ ಹಣ್ಣಾಗಿರುವಂಥ, ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇರುವಂಥ ಹಣ್ಣುಗಳನ್ನು ತರೋದು ಬೇಡ. ಅದು ಆ ತೊಟ್ಟಿರುತ್ತಲ್ಲ, ತೊಟ್ಟಿನ ಭಾಗದಲ್ಲಿ ಬೇಗ ಹಣ್ಣಾಗ್ಲಿಕ್ಕೆ ಶುರುವಾಗುತ್ತೆ. ಹಾಗಾಗಿ ಅಲ್ಲಿ ಹಣ್ಣಾಗಿ ತುದಿಯ ಭಾಗದಲ್ಲಿ ಇನ್ನೂ ಕಾಯಿ ಥರ ಇದೆ ಅಂದರೆ ಯೂನಿಫಾರ್ಮ್ ಆಗಿ ಹಣ್ಣು ಆಗದೇ ಇರುವಂಥ ಮಾವಿನ ಹಣ್ಣನ್ನು ತರೋದು ಒಳ್ಳೆಯದು ಅಂತ. ಯಾಕೆಂದರೆ ಈ ಕೆಮಿಕಲ್ಗಳ ಬಳಕೆ ಆದಾಗ ಅದು ಯೂನಿಫಾರ್ಮ್ ಆಗಿ ಹಣ್ಣಾಗುತ್ತೆ. ಎಸ್ಪೆಷಲಿ ಇದು ಅಸೆಟಿಲಿನ್ ಅನ್ನುವ ಗ್ಯಾಸ್ ಬಿಡುಗಡೆ ಆಗುತ್ತಂತೆ ಆ ಕೆಮಿಕಲಿಂದ, ಅದರಿಂದ ಚೆನ್ನಾಗಿ ಹಣ್ಣಾಗಿಬಿಡುತ್ತೆ ಅಂತ. ಮತ್ತು ಆ ಥರದ ಹಣ್ಣುಗಳನ್ನು ನಾವು ತಂದಾಗ ಹೊರಗಡೆಯಿಂದ ನೋಡಲಿಕ್ಕೆ ತುಂಬ ಚೆನ್ನಾಗಿ ಹಣ್ಣಾದಾಗ ಕಾಣುತ್ತೆ, ಬಟ್ ಒಳಗಡೆಯಿಂದ ಹಣ್ಣಾಗುವ ಮೊದಲೇ ಕೊಳ್ತು ಹೋಗಿದೆ ಅಂತ. ಕಾಯಿಯೂ ಅಲ್ಲ, ಈ ಕಡೆ ರೈಪಂಡ್ ಹಣ್ಣು ಅಲ್ಲ, ಕಾಯಿಯ ಸ್ಟೇಜಲ್ಲೂ ಇದೆ ಮತ್ತು ಹಣ್ಣಾಗಿ ಹಾಳಾಗಿರುವಂಥ ಸ್ಟೇಜಲ್ಲೂ ಇದೆ ಅನ್ನೋ ಥರ ನಮಗೆ ಕಾಣಿಸುತ್ತೆ ಅಂತ. ಒಟ್ಟಿನಲ್ಲಿ ಯೂನಿಫಾರ್ಮ್ ಆಗಿ ಹಣ್ಣಾಗಿರೋದು ಬೇಡ. ನ್ಯಾಚುರಲ್ ಆಗಿ ಒಂದು ಕಡೆ ಹಸಿರು, ಇನ್ನೊಂದು ಕಡೆ ಸ್ವಲ್ಪ ಬೇರೆ ಬಣ್ಣ, ಕೆಂಪು ಬಣ್ಣವೋ ಹಳದಿ ಬಣ್ಣವೋ, ಇನ್ನೊಂದು ಕಡೆ ಅದಿನ್ನು ಸ್ವಲ್ಪ ಎಲ್ಲೋ ಸ್ವಲ್ಪ ಕಪ್ಪಾಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಅನ್ನಿಸ್ತಾ ಇದ್ದರೆ ಅಂಥ ಹಣ್ಣುಗಳನ್ನು ತೊಗೊಂಡು ಬನ್ನಿ. ಅದು ನಿಜವಾಗಿಯೂ ಸರಿಯಾಗಿ ನ್ಯಾಚುರಲ್ ಆಗಿ ಹಣ್ಣಾಗಿರೋದು ಅಂತ ನಾವು ಅರ್ಥ ಮಾಡ್ಕೊಳ್ಬೋದು ಅಂತ. ಇನ್ನು ದ್ರಾಕ್ಷಿ ಹಣ್ಣು, ನಾನು ತುಂಬ ಯೋಚನೆ ಮಾಡಿದೆ. ಆಯುರ್ವೇದದ ಪ್ರಕಾರ ದ್ರಾಕ್ಷಿ ಹಣ್ಣಿಗೆ ನಾನು ಆಲ್ಟರ್ನೇಟ್ ಯಾವ ಹಣ್ಣನ್ನು ಹೇಳ್ಬೋದು ಅಂತ ಎಷ್ಟು ಯೋಚನೆ ಮಾಡಿದ್ರೂ ನನಗೆ ಸಿಗಲಿಲ್ಲ. ಯಾಕೆಂದರೆ ದ್ರಾಕ್ಷಿ ಹಣ್ಣಿಗೆ ಆಲ್ಟರ್ನೇಟ್ ಹೇಳೋದು ಕಷ್ಟ, ಮತ್ತು ದ್ರಾಕ್ಷಿ ಹಣ್ಣಿಗೆ ಬಳಕೆ ಮಾಡುವಷ್ಟು ಕೆಮಿಕಲ್ಗಳನ್ನು ಇನ್ಯಾವುದರಲ್ಲೂ ಬಳಕೆ ಮಾಡಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಏನು ಮಾಡಲಿಕ್ಕಾಗಲ್ಲ. ದ್ರಾಕ್ಷಿಯನ್ನು ನಾವು ವಿತ್ ಕೆಮಿಕಲ್ ತೆಗೆದುಕೊಳ್ಳಲೇಬೇಕಾಗತ್ತೆ. ಒಣ ದ್ರಾಕ್ಷಿಯನ್ನು ತಂದು ಅದನ್ನು ಚೆನ್ನಾಗಿ ನೀರಿನಲ್ಲಿ ತೊಳೆದು ಅದನ್ನು ಆಮೇಲೆ ಬಳಕೆ ಮಾಡಿಕೊಳ್ಬೇಕಷ್ಟೇ. ಅನಿವಾರ್ಯವಾಗಿ ನಾವು
ದ್ರಾಕ್ಷಿ ತುಂಬ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ, ಆದರೆ ಜೊತೆಗೆ ಕೆಮಿಕಲ್ಗಳನ್ನು ಸೇವನೆ ಮಾಡಲೇಬೇಕಾಗುತ್ತೆ. ಮತ್ತು ನಾನು ಒಂದಿಷ್ಟು ಕಡಿಮೆ ಕೆಮಿಕಲ್ಗಳನ್ನು ಬಳಕೆ ಮಾಡುವಂಥ ಹಣ್ಣುಗಳ ಬಗ್ಗೆ ಕೂಡ ಹೇಳ್ತೇನೆ. ಹಲಸಿನ ಹಣ್ಣು ಸಾಮಾನ್ಯವಾಗಿ ಅದಕ್ಕೆ ದೊಡ್ಡ ಪ್ರಮಾಣದಲ್ಲಿ ಕೆಮಿಕಲ್ಸ್ ಬೇಕಾಗಲ್ಲ. ಎರಡನೇದು ಪಪ್ಪಾಯ, ಅದರಲ್ಲೂ ಕೂಡ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಬಳಕೆ ಮಾಡ್ತಾರೆ ಅಂತ ಹೇಳ್ತಿದ್ರು. ಬಳಕೆ ಮಾಡ್ತಾರೆ, ಇಲ್ಲ ಅಂತಲ್ಲ, ಪ್ರಮಾಣ ಕಡಿಮೆ ಅಂತ. ಇನ್ನೊಂದು ತುಂಬ ಒಳ್ಳೆಯದು, ಯಾರು ಸಿಟಿಯಲ್ಲಿರೋದಿಲ್ಲ, ಕಾಡಿನ ಹತ್ತಿರ ಇರ್ತಾರೆ ಅಂತಾದರೆ ನೀವು ಕಾಡು ಹಣ್ಣುಗಳನ್ನು ಸೇವನೆ ಮಾಡ್ಬೋದು. ಕಾಡಿಗೆ ಹೋಗಿ ನಿಮಗೆ ಗೊತ್ತಿರುವಂಥ ಹಣ್ಣುಗಳನ್ನು ತಿನ್ನಬಹುದು. ಅದು ನನ್ನ ವಿಡಿಯೋ ನೋಡ್ತಿರೋ 100ರಲ್ಲಿ ಒಬ್ಬರಿಗೆ ಮಾತ್ರ ಸಾಧ್ಯ ಆಗ್ಬೋದು. ಇನ್ನುಳಿದ 99 ಜನ ಏನು ಮಾಡಬೇಕು? ಎಷ್ಟೋ ಬಾರಿ ನೀವು ಗಮನಿಸಿದರೆ ಕಾಣುತ್ತೆ, ಮಾರ್ಕೆಟ್ಗೆ ಕೆಲವು ರೇರ್ ಹಣ್ಣುಗಳು ಬರ್ತವೆ. ಉದಾಹರಣೆಗೆ ಈ ಮುಳ್ಳಹಣ್ಣು, ಸಂಪಿಗೆ ಹಣ್ಣು ಅಥವಾ ಜಂಬೆ ಹಣ್ಣು, ಈ ಥರ ರೇರ್ ಹಣ್ಣುಗಳು ಮಾರ್ಕೆಟಿಗೆ ಬರ್ತವೆ. ಅವುಗಳನ್ನು ಕಮರ್ಷಿಯಲ್ ಕ್ರಾಪ್ ಆಗಿ ಯಾರೂ ಬೆಳೆಯಲ್ಲ. ಯಾರೋ ಹಳ್ಳಿಯವರು ಕಾಡಲ್ಲಿ ಅವರಿಗೆ ಫ್ರೀಯಾಗಿ ಸಿಕ್ಕಿರುತ್ತಲ್ಲ, ಕಾಡಿಂದ ಫ್ರೀಯಾಗಿ ಸಿಕ್ಕಿರೋದನ್ನು ತಂದು ಎಷ್ಟು ಅವರಿಗೆ ಹಣ ಸಿಗುತ್ತೋ ಅಷ್ಟು ಲಾಭ ಅಂತ ತಂದು ಮಾರಾಟ ಮಾಡ್ತಾ ಇರ್ತಾರೆ. ಅಂಥ ಹಣ್ಣುಗಳು ಸಾಮಾನ್ಯವಾಗಿ ಈ ಮಲೆನಾಡು ಅಥವಾ ಕರಾವಳಿಯ ಶಾಪ್ಸಲ್ಲಿ ಅಂದರೆ ಮಾರ್ಕೆಟಲ್ಲಿ ಸುಮ್ಮನೆ ಈಗ ಹಾಕ್ಕೊಂಡಿರ್ತಾರೆ. ನಾವು ಅದನ್ನು ತಂದು ಸಿಕ್ಕಾಗ, ಅಪಾರ್ಚುನಿಟಿ ಸಿಕ್ಕಾಗ ಬಿಡದೇನೆ ತಂದು ತಿನ್ನಬೇಕು. ಅಥವಾ ಬೆಂಗಳೂರಿನಲ್ಲಿಯೂ ಕೂಡ ಕೆಲವು ಈ ಮಂಗಳೂರು ಸ್ಟೋರ್ಸ್ ಅಂತೆಲ್ಲ ಹೇಳ್ತಾರಲ್ಲ, ಅಂತಹ ಸ್ಟೋರ್ಸಲ್ಲಿ ಸಿಗುವ ಚಾನ್ಸಸ್ ಖಂಡಿತ ಜಾಸ್ತಿ ಇರುತ್ತೆ. ಉದಾಹರಣೆಗೆ ಜಂಬೆ ಹಣ್ಣು ಅದನ್ನು ಕೊಯ್ದು ಒಂದು 2-3 ದಿನ ಹಾಳಾಗಲ್ಲ. ಸೊ ಅಷ್ಟರ ಒಳಗಡೆ ಅವರು ಎಷ್ಟಾಗುತ್ತೋ ಅಷ್ಟು ಸೇಲ್ ಮಾಡಲಿಕ್ಕೆ ತಂದಿಡ್ತಾರೆ. ಅದನ್ನು ತಂದು ಮನೆಯಲ್ಲಿ ಉಪ್ಪನ್ನು ಹಾಕ್ಕೊಂಡು ಹುಳಿ ಹಣ್ಣುಗಳನ್ನು ತಿನ್ಬೋದು. ಅದು ತುಂಬ ನ್ಯೂಟ್ರಿಷಿಯಸ್, ನಮ್ಮ ಹಾರ್ಟಿಗೆಲ್ಲ ಒಳ್ಳೆಯದು. ನಾವು ಅದನ್ನು ಸೇವನೆ ಮಾಡ್ಬೋದು. ಈ ರೀತಿ ಕಾಡು ಹಣ್ಣುಗಳಿಗೆ ನಾವು ಹೆಚ್ಚೆಚ್ಚು ಪ್ರೋತ್ಸಾಹ ಕೊಟ್ಟರೆ ಆವಾಗ ನಮಗೆ ಹೆಚ್ಚೆಚ್ಚು ಸಿಗಲಿಕ್ಕೆ ಶುರುವಾಗುತ್ತೆ. ನಾವು ಅದನ್ನು ತಿನ್ನಬೇಕು. ಹಳ್ಳಿಯಲ್ಲಿ ಹತ್ತಿರ ಇರುವವರು ತಿಂಗಳಿಗೆ ಒಂದಿನ ಆದರೂ ಕಾಡು ಸುತ್ತಾಡಲಿಕ್ಕೆ ಹೋಗಬೇಕು. ಆವಾಗ ಅಂಥ ಹಣ್ಣುಗಳು ಸಿಗ್ತವೆ. ಮತ್ತು ನನಗೆ ಒಂದಿಷ್ಟು ಸಲಹೆಗಳು ಸಿಕ್ಕವು. ನೀವು ಮನೆಗೆ ತಂದ ನಂತರ ಹಣ್ಣು ಅಥವಾ ತರಕಾರಿಗಳನ್ನು ಹೇಗೆ ಒಂದಿಷ್ಟರ ಮಟ್ಟಿಗೆ ಕೆಮಿಕಲ್ ಫ್ರೀ ಮಾಡ್ಕೊಳ್ಬಹುದು ಅಂತ. ಮೊದಲನೇದು ತೊಳ್ಕೊಳ್ಳೋದು. ಚೆನ್ನಾಗಿ ಯಾವುದನ್ನು ತಂದರೂ ಚೆನ್ನಾಗಿ ತೊಳಿಬೇಕು, ಸಾಧ್ಯ ಆದರೆ ಬಿಸಿನೀರಲ್ಲಿ ತೊಳಿಬೇಕು ಅಂತ. ಇನ್ನು ಎರಡನೇದು, ಸ್ವಲ್ಪ ನೀರಿಗೆ ಉಪ್ಪು ಹಾಕಿ ಅದು ಆ ಉಪ್ಪಿನ ನೀರಿನಲ್ಲಿ ಇವುಗಳನ್ನು ಒಂದು 10 ನಿಮಿಷ ಅಥವಾ ಒಂದು ಅರ್ಧ ಗಂಟೆ ಮುಳುಗಿಸಿ ಇಡಬೇಕು ಅಂತ. ಆವಾಗ ಒಂದು ಸ್ವಲ್ಪ ಇದು ಕ್ಲೀನ್ ಆಗುತ್ತೆ. ಬೇಕಿಂಗ್ ಸೋಡಾವನ್ನು ನೀರಿಗೆ ಹಾಕಿ ಸ್ವಲ್ಪ ಲೆಮನ್ ಅಂದರೆ ನಿಂಬೆಹಣ್ಣನ್ನು ಅದಕ್ಕೆ ಹಿಂಡಿ ಆ ನೀರಲ್ಲಿ ಈ ಹಣ್ಣುಗಳನ್ನು ತರಕಾರಿಗಳನ್ನು ಹಾಕಿಡ್ಬೋದು ಅಂತ. ಇನ್ನು ಕೆಲವು ಕಡೆ ಬ್ಲ್ಯಾಂಚಿಂಗ್ ಅಂತ ಮಾಡ್ತಾರಂತೆ. ಅಂದರೆ ನಾವು ಏನನ್ನು ತಂದಿದ್ದೀವೋ ಅದನ್ನು ಒಂದು 15 ಸೆಕೆಂಡಿಂದ 1 ನಿಮಿಷದವರೆಗೆ ಬಿಸಿನೀರಲ್ಲಿ ಇಡೋದು. ಅಂದರೆ ಕೆಲವು ಅದನ್ನು ಆಮೇಲೆ ತಿನ್ಲಿಕ್ಕೆ ಚೆನ್ನಾಗಿರಲ್ಲ ಅಂತ ಅನಿಸಿದ್ರೆ ಬರೀ 10-15 ಸೆಕೆಂಡ್ ಅದನ್ನು ಇಟ್ಟು ಚೆನ್ನಾಗಿ ಸಿಕ್ಕಾಪಟ್ಟೆ ಕುದಿತಾ ಇರುವಂಥ ಬಿಸಿನೀರು ಇರುತ್ತಲ್ಲ, ಅದನ್ನು ಆಫ್ ಮಾಡಿದ ತಕ್ಷಣ, ಬೆಂಕಿಯನ್ನು ಆಫ್ ಮಾಡಿ ಕುದಿಯೋದು ಸ್ಟಾಪ್ ಆದ ತಕ್ಷಣ ಇದನ್ನು 10-15 ಸೆಕೆಂಡ್ ಅದರಲ್ಲಿ ಮುಳುಗಿಸಿಡೋದು. ಅದನ್ನು ತೆಗೆದು ಆಮೇಲೆ ಐಸ್ ಕೋಲ್ಡ್ ವಾಟ್ರಲ್ಲಿ ಹಾಕೋದು. ಈ ಥರ ಮಾಡಿದಾಗ ಸ್ವಲ್ಪ ಪ್ರಮಾಣದಲ್ಲಿ ಅದು ಕಡಿಮೆ ಆಗುತ್ತೆ ಅಂತ ಕೇಳಿದ್ದೇನೆ. ಇದು ನನ್ನ ಸ್ವಂತ ಜ್ಞಾನ ಅಲ್ಲ, ಎಲ್ಲರ ಹತ್ರ ಕೇಳಿ ತಿಳ್ಕೊಂಡಿರುವಂಥದ್ದು. ನಿಮಗೆ ಇದರ ಬಗ್ಗೆ ಇನ್ನೂ ಹೆಚ್ಚು ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ. ಮತ್ತು ನೀವು ಇದರಲ್ಲಿ ಯಾವ ಕೆಮಿಕಲ್ ಫ್ರೀ ಹಣ್ಣನ್ನು ತಿಂತಾ ಇದ್ದೀರಿ ಅದನ್ನು ಕೂಡ ಹೇಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದ.